ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ಇದು ತುಂಬಾನೇ ಹೆಲ್ತಿ ಹಾಗೂ ಹೈ ಪ್ರೋಟೀನ್ ಇರುವ ಬ್ರೇಕ್ಫಾಸ್ಟ್ ರೆಸಿಪಿ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿಕೊಳ್ಳಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಇವಾಗ ಸೋಯಾ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಬಟ್ಟಲು ಸೋಯಾವನ್ನು ತೆಗೆದುಕೊಳ್ಳಿ, ಸೋಯಾಬೀನ್. ಇದನ್ನು ತೆಗೆದು ಚೆನ್ನಾಗಿ ಒಂದೆರಡು ಸರಿ ತೊಳೆದು ಇದಕ್ಕೆ ನೀರನ್ನು ಹಾಕಿ ಒಂದು 10 ನಿಮಿಷ ನೆನೆಸಿದರೆ ಸಾಕು. ಚೆನ್ನಾಗಿ ನೆನೆಯುತ್ತೆ, ಅಥವಾ ಬಿಸಿ ನೀರು ಹಾಕಿದರೂ ಕೂಡ ನೆನೆಯುತ್ತೆ. ಇದನ್ನು 10 ನಿಮಿಷ ಬಿಡಿ. 10 ನಿಮಿಷ ಬಿಟ್ಟು ಇದನ್ನು ಚೆನ್ನಾಗಿ ನೀರಿನಿಂದ ಕೈಯಿಂದ ಚೆನ್ನಾಗಿ ಹಿಂಡಿಕೊಳ್ಳಿ. ಫ್ರೆಶ್ ಮಾಡಿ, ಎಲ್ಲ ನೀರು ಕೆಳಗೆ ಹೋಗುತ್ತೆ. ಆ ಥರದಲ್ಲಿ ಇದು ಮಾಡಿ ಮಿಕ್ಸಿ ಜಾರಿಗೆ ಹಾಕಿ. ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕೆ ಮಿಕ್ಸಿ ಜಾರಿಗೆ ಅದೇ ಬಟ್ಟಲ ಅಳತಿ 1/4 ಕಪ್ಪಿನಷ್ಟು ರವೆಯನ್ನು ತೆಗೆದುಕೊಳ್ಳಿ. ರವೆ ಹಾಕಿದರೆ ಚೆನ್ನಾಗಿರುತ್ತೆ. ಹಾಗೆ 3 ಟೇಬಲ್ ಸ್ಪೂನ್ ಮೊಸರು ಕೂಡ ಹಾಕಿಕೊಳ್ಳಿ. ಹಾಗೆ ಇದನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ನೈಸಾಗಿ ಆಗಬೇಕು, ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ. ಚೆನ್ನಾಗಿ ರುಬ್ಬಿ ಅದೇ ಬೌಲ್ ಅಳತಿ ಸೇಮ್ 1 ಕಪ್ಪು ಕಡಲೆ ಹಿಟ್ಟನ್ನು ಕೂಡ ತೆಗೆದುಕೊಳ್ಳಿ. ನಾ ಬೇರೆ ಕಪ್ಪಿಂದ ಹಾಕಿದ್ದೀನಿ, ನೀವು ಅದೇ ಕಪ್ ಅಳತಿ 1 ಕಪ್ ತೆಗೆದುಕೊಂಡ್ರೆ ಸಾಕು, ಚೆನ್ನಾಗಿ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದಕ್ಕೆ ಸ್ವಲ್ಪ 1/4 ಟೇಬಲ್ ಸ್ಪೂನ್ ಅರಿಶಿಣ ಪುಡಿ, 1 ಟೇಬಲ್ ಸ್ಪೂನ್ ಖಾರದ ಪುಡಿ ಅಥವಾ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕಿಕೊಳ್ಳಿ. ಅರ್ಧ ಟೇಬಲ್ ಸ್ಪೂನಿನಷ್ಟು ಧನಿಯಾ ಪುಡಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಈ ಮಸಾಲ ಮಿಕ್ಸ್ ಆಗೋ ತನಕ ಇದನ್ನು ಸ್ವಲ್ಪ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಳ್ಳಿ. ಹಾಗೆ ಇದಕ್ಕೆ ನಿಮಗೆ ಏನೇನು ತರಕಾರಿ ಬೇಕೋ ಹಾಕಿಕೊಳ್ಳಬಹುದು. ಕ್ಯಾಪ್ಸಿಕಮ್ ಕೂಡ ಹಾಕಬಹುದು. ಈರುಳ್ಳಿ ಸಣ್ಣದಾಗಿ ಹೆಚ್ಚಿಕೊಳ್ಳಿ. ನೈಸಾಗಿ ಕ್ಯಾಬೇಜ್ ಇದು ಕೂಡ ಹಾಕಿ. ಹಾಗೆ ಕ್ಯಾರೆಟ್ ಇದನ್ನು ಹಾಕಿ, ಕೋಸು ಎಲ್ಲ ಹಾಕಿ ಚೆನ್ನಾಗಿ ಇದನ್ನು ಹಾಕಿ. ಕೊತ್ತಂಬರಿ, ಕರಿಬೇವು ನಿಮ್ಮ ಕಡೆ ಎಷ್ಟಿರುತ್ತೆ ಹಾಕಿ. ಸ್ಕಿಪ್ ಮಾಡಿದರೂ ನಡೆಯುತ್ತೆ, ಕೊತ್ತಂಬರಿ ಹಾಕಿದರೆ ಚೆನ್ನಾಗಿರುತ್ತೆ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ನೀರು ಹಾಕಿ ಹಂಚ ಮೇಲೆ ಹಾಕಿದರೆ ತಟ್ಟಾಗಿ ಬರಬೇಕು. ಆ ಥರದಲ್ಲಿ ಮಿಕ್ಸ್ ಮಾಡಿಕೊಳ್ಳಿ. ಈ ಥರದಲ್ಲಿ ಲಿಟಲಾಗಿ ಗಟ್ಟಿಯಾಗಿರಬೇಕು. ಮೊದಲಿಗೆ ನೋಡಿ ಫ್ರೆಂಡ್ಸ್, ತಿಳುವಾದ ತವಲ್ಲಿ ಹಾಕ್ತೀನಿ, ಚೆನ್ನಾಗಿ ಬರಲ್ಲ. ತಿಳುವಾದ ತವದಲ್ಲಿ ಹಾಕಿ ಒಂದ್ಸರಿ ತೋರಿಸ್ತೀನಿ, ಆಮೇಲೆ ದಪ್ಪ ತವದಲ್ಲಿ ಕೂಡ ತೋರಿಸ್ತೀನಿ. ಇದು ತಿಳುವಾದ ತವದಲ್ಲಿ ಹಾಕಿದ್ದು. ಇದು ತೆಗಿಯೋಕ್ಕೆ ಚೆನ್ನಾಗಿ ಬರಲ್ಲ, ಆದರೂ ಬೇಗನೆ ಹೊತ್ತಿ ಬಿಡುತ್ತೆ. ಅದಕ್ಕೋಸ್ಕರ ಇದರಲ್ಲಿ ಮಾಡೋದಕ್ಕಿಂತ ದಪ್ಪ ತವದಲ್ಲಿ ಮಾಡುವುದು ತುಂಬಾ ಸುಲಭ. ಇದಕ್ಕೆ ಹೋಲ್ ಮಾಡಿ ಎಣ್ಣೆ ಹಾಕಿ, ಸ್ವಲ್ಪ ಹಾಕಿ, ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದನ್ನು ಸಣ್ಣ ಉರಿಯಲ್ಲೇ ಬೇಯಿಸಬೇಕು. ಜಾಸ್ತಿ ಉರಿ ಇಟ್ಟರೆ ಒಳಗಡೆ ಹಸಿ ಬಿಸಿ ಆಗುತ್ತೆ. ಅದಕ್ಕೋಸ್ಕರ ಸಣ್ಣ ಉರಿಯಲ್ಲೇ ಬೇಯಿಸಿ ಒಂದು ಕ್ಯಾಪನ್ನು ಮುಚ್ಚಿ 5 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿದರೆ ಸಾಕು. 5 ನಿಮಿಷ ಕೂಡ ಆಗಲ್ಲ, 3 ನಿಮಿಷದವರೆಗೆ ಬೇಯಿಸಿ. ಇದು ತಿಳುವು ತವದಲ್ಲಿ ಬೇಯಿಸಿದರೆ ಈ ಥರ ಹೊತ್ತಿ ಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ನಾನು ದಪ್ಪ ತವದಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟು ಕ್ರಿಸ್ಪಿಯಾಗಿ ದಪ್ಪ ತವದಲ್ಲಿ ಈ ಥರದಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇದ್ರ ಮೇಲೆ ಎಳ್ಳು ಹಾಕಿ, ಬಿಳಿ ಎಳ್ಳು ಹಾಕಿದರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಈ ಥರದಲ್ಲಿ ತುಂಬ ಸುಲಭ ಹಾಗೂ ಈಜಿ ಹಾಗೂ ಹೆಲ್ತಿ ಹೈ ಪ್ರೋಟೀನ್ ಇರುವ ಬ್ರೇಕ್ಫಾಸ್ಟ್ ಫ್ರೆಂಡ್ಸ್. ಇದು ಈ ಸೋಯಾಬೀನ್ ಯೂಸ್ ಮಾಡೋದ್ರಿಂದ ತುಂಬ ಹೆಲ್ತಿ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ಇದು ಕೂದಲಿಕ್ಕೂ ಒಳ್ಳೆಯದು, ಹೃದಯಕ್ಕೂ ಒಳ್ಳೆಯದು, ಹಾರ್ಟಿಗೂ ಕೂಡ ಒಳ್ಳೆಯದು, ಮಧುಮೇಹಕ್ಕೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಹಾಗೂ ಜೀರ್ಣಕ್ರಿಯೆಗೂ ತುಂಬಾ ಹೆಲ್ತಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ವೇಟ್ ಲಾಸಿಗೂ ಕೂಡ ತುಂಬಾ ಒಳ್ಳೆಯದು, ಹಾಗೂ ಚರ್ಮಕ್ಕೂ ಕೂಡ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಫ್ರೆಂಡ್ಸ್. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಮಾರ್ನಿಂಗ್ ಟಿಫಿನ್ ಮಾಡಿಕೊಳ್ಳಿ ಅಥವಾ ಈವ್ನಿಂಗ್ ಕೂಡ ನೀವು ಮಾಡ್ಕೋಬೋದು. ತುಂಬಾ ಹೆಲ್ತಿಕರವಾದ ರೆಸಿಪಿ. ಹಾಗೆ ಒಂದು ಸರಿ ಬೆಲ್ ಐಕನ್ ಒತ್ತಿದರೆ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಈ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.